ರಾಜ್ಯ ರಾಜಕಾರಣದಲ್ಲೀಗ ಆಡಿಯೋ ವಿಡಿಯೋಗಳ ಅಬ್ಬರ ಜೋರಾಗಿದೆ. ಈಗಾಗಲೇ ಬಿಜೆಪಿಯಿಂದ ವಿಡಿಯೋ ಬಾಂಬ್ ಅನ್ನು ಎಸೆಯುವುದಕ್ಕೆ ಸಿದ್ಧತೆಯನ್ನ ನಡೆಸಲಾಗುತ್ತದೆ. ಈ ಬಗ್ಗೆ ಮಾತನಾಡೋದಕ್ಕೆ ಬಿಜೆಪಿ ಮುಖಂಡರಾಗಿರ್ತಕ್ಕಂಥ ವಿಜುಗೌಡ ಪಾಟೀಲ್ ದೂರವಾಣಿ ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್ 4 ವರ್ಷದ ಹಿಂದಿನ ವಿಡಿಯೋವನ್ನ ಅಸ್ತ್ರ ಬಿಡೋದಕ್ಕೆ ಈಗ ಬಿಜೆಪಿ ಸಿದ್ಧತೆ ನಡೆಸಿದೆ. ಏನಾಗಿತ್ತು ಸರ್ 4 ವರ್ಷದ ಹಿಂದೆ ಅವತ್ತಿನ ದಿನ? ಮೇಡಮ್, ಅದು ನಿನ್ನೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಕುಮಾರಣ್ಣವರು ನಿನ್ನೆ ನೇರವಾಗಿ ನನಗೆ ಇವತ್ತು ನಮ್ಮ ಪಕ್ಷದ ಶಾಸಕರಿಗೆ ಬೆದರಿಕೆ ಹಾಕ್ತಾರೆ ಅಂತಕ್ಕಂಥ ಮಾತುಗಳನ್ನ ವಿಡಿಯೋ ಇದೆ ಆಡಿಯೋ ಇದೆ ಅಂತ ಹೇಳಿ ಕುಮಾರಸ್ವಾಮಿ ಅವರು ಹೇಳಿದರು. ಆದ್ರೆ ಹಿಂದೆ ನಡೀತಕ್ಕಂಥ ನಾನು ಒಬ್ಬ JDS ಪಕ್ಷದಲ್ಲಿ ಇರ್ತಕ್ಕಂಥ ಒಬ್ಬ 2008 2013ರಲ್ಲಿ ನಾನು JDS ಪಕ್ಷದಲ್ಲೇ ಇದ್ದೆ. ನಾನು ಆ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಒಬ್ಬ ನಿಷ್ಠಾವಂತ ಕಾರ್ಯಕರ್ತರಾಗಿ ಅವ್ರ ಜೊತೆ ನಾನು ಇದ್ದೆ. ಆದ್ರೆ ಇವತ್ತು ಅವಾಗ ಅವ್ರು ನಾನೇನು MLC ಅವರಿಗೆ ಮಾಡಂತೇಳಿ ಕುಮಾರಸ್ವಾಮಿ ಅವರಿಗೆ ನಾನು ಕೇಳಿರ್ಲಿಲ್ಲ. ಆದ್ರೆ ಕುಮಾರಣ್ಣವರೇ ನೇರವಾಗಿ ಬಂದು MLC ಶಿವನಾಣಿ ಮಾಡಿ ಇವತ್ತು ನಾವು ಯಾವುದೇ ಪರಿಸ್ಥಿತಿ ಒಳಗೆ ಒಂದು ಅಧಿಕಾರ MLC ನಿನಗೆ ಮಾಡ್ತೀವಿ ಅಂತ ಹೇಳಿ ನಮ್ಮೆಲ್ಲ ಕಾರ್ಯಕರ್ತರಿಗೆ ಮತ್ತು ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಹಿರಿಯರಿಗೆ ಪ್ರಮಾಣ ಮಾಡಿ ನಾನು ಮಾಡ್ತೀನಿ ಅಂತ ಹೇಳಿ ಮಾತು ಕೊಟ್ಟು ಹೋದವ್ರೆ ಅವರೇ. ನಾನೇನು MLC ಮಾಡಂತೇಳಿ ಕುಮಾರಣ್ಣವರಿಗೆ ನಾನು ಕೇಳಿಲ್ಲ. ಬಟ್ ನೀವು ಆಕಾಂಕ್ಷಿ ಆಗಿದ್ರಿ ಅಲ್ವಾ ಸರ್? ಇಲ್ಲಮ್ಮ, ನಾನು ಕೇಳಿಲ್ಲ. ನಾನು 2 ಸಲ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ದೆ. ನಾನು ಆಕಾಂಕ್ಷಿ MLC ಆಕಾಂಕ್ಷಿ ಇದ್ದಿದ್ದಿಲ್ಲ. ಅದನ್ನ ಹೇಳಿದವರೇ ಕುಮಾರಣ್ಣವರು. ಆದ್ರೆ ನನಗೆ ಇವತ್ತು ಆ ಸಂದರ್ಭದಲ್ಲಿ MLC ಮಾಡ್ತೀನಿ ಅಂತ ಮಾತು ಕೊಟ್ಟು ಹೋಗಿ ಅವರು ನೇರವಾಗಿ ಶ್ರವಣ್ ಅವ್ರ ಹೆಸರು ಕೇಳಿ ಬಂದಾಗೆ ನಾನು ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದ ಜನ ಕಾರ್ಯಕರ್ತರು ಎಲ್ಲರೂ ಕೂಡಿ ಕುಮಾರಣ್ಣವರಿಗೆ ಭೇಟಿ ಆಗ್ಬೇಕು, ಕುಮಾರಣ್ಣವರಿಗೆ ಕೇಳಬೇಕು, ನಮ್ಗೆ ಮಾತು ಕೊಟ್ಟು ಹೋಗಿದ್ದೀರಿ, ನೀವು ಯಾಕೆ ಹಿಂಗ್ ಮಾಡಿರಿ ಅಂತ ಹೇಳಿ ಅವರು ಸ್ವಯಂ ಪ್ರೇರಣೆಯಿಂದ ಕೇಳಿಕ್ ಹೋಗಿದ್ದಾರೆ. ಸರ್, ಈಗ ಆಡಿಯೋದಲ್ಲಿ ನಮ್ಗೆ ಸಿಕ್ಕಿರೋ ಪ್ರಕಾರ ಇದು 4 ವರ್ಷದಿಂದನೇ ರಿಲೀಸ್ ಆಗಿದೆ ಬಿಟ್ಬಿಡಿ. 40 ಕೋಟಿಗೆ ಬೇಡಿಕೆ ಇಟ್ಟಿದ್ರು ಕುಮಾರಸ್ವಾಮಿ ಅವರು. ನೀವು ಕೊನೆಗೆ ಚೌಕಾಸಿ ಮಾಡಿ 10 ಕೋಟಿ ಅಂತ ಹೇಳ್ತೀರಿ, ಕೊನೆಗೆ 20 ಕೋಟಿಗೆ ಫಿಕ್ಸ್ ಆಗುತ್ತೆ. ಅದೆಲ್ಲ ಸುಳ್ಳ ಹಾಗಾದ್ರೆ? ಇಲ್ಲ, ಅದ್ರ ಖರೇನೇ ಇದೆ ಅದು. ಯಾಕಂದ್ರೆ ನಮ್ಮ ಕಾರ್ಯಕರ್ತರು ಕುಮಾರಣ್ಣವರು 40 ಕೋಟಿಗೆ ಬಂದು ನಾನು ಎಲ್ಲಾ ಶಾಸಕರಿಗೆ 1 ಕೋಟಿ ಅಂದ್ರೆ 40 ಶಾಸಕರಿಗೆ 40 ಕೋಟಿ ಕೊಡ್ಬೇಕು. ಆ ಸಂದರ್ಭದಲ್ಲಿ ನೀವು ಅವಾಗ ಇವ್ರು ಅಂದಾಗ ನಮ್ಮ ಕಾರ್ಯಕರ್ತರು ಏನ್ ಹೇಳಿದಾರೆ, ನಮ್ಮಲ್ಲಿ ಬಡವರು, ನಾವು ದುಡ್ಡು ಇರ್ಲಾರ್ದವ್ರು, ನಾವೆಲ್ಲ ರೈತರು ಕೂಡಿ 10 ಕೋಟಿ ರೂಪಾಯಿ ನಾವು ಬಾಳೆ ಮಾಡಿ ಕೊಡ್ತೀವಿ, ನೀವು ಏನ್ರ ಮಾಡಿ ನಮ್ಗೊಂದು ಅಧಿಕಾರ ಕೊಡ್ರಿ ನಮ್ಮ ಬಬಲೇಶ್ವರ ಕ್ಷೇತ್ರಕ್ಕೆ ಅಂತ ಅವ್ರು ಕೇಳಿದಾರೆ. ಆ ಸಂದರ್ಭದಲ್ಲಿ ಕುಮಾರಣ್ಣವ್ರು ಹೇಳ್ತಾರೆ 10 ಬೇಡ, ನೀವು 25 ಕೋಟಿ ಕೊಡಿ, ನಾನು ಮಾಡ್ತೀನಿ ಅಂತ ಹೇಳ್ತಾರ ಅವ್ರು. ಅದನ್ನ ಹೇಳಿದ್ದು ನೇರವಾಗಿ ನಮ್ಮ ಕಾರ್ಯಕರ್ತರ ಮುಂದೆ ಹೇಳಿದಾರೆ ಅವ್ರು. ನಾನು ಇದ್ದಿದ್ದಿಲ್ಲ, ನಾನು ಬಿಜಾಪುರದಲ್ಲೇ ಇದ್ದೆ. ಆದ್ರೆ ನಮ್ಮ ಬೆಂಗಳೂರಿನಲ್ಲಿ ಅವ್ರ ಮನೆಯಲ್ಲೇ ಅವ್ರು ಕುಮಾರಣ್ಣವ್ರು ಹೇಳಿದ್ದನ್ನು ನಿಜ. ನೀವು ಆ ಸಂದರ್ಭದಲ್ಲಿ ಇರ್ಲಿಲ್ವಾ ಅಲ್ಲಿ? ಇಲ್ಲಮ್ಮ, ನಾನು ಇಲ್ಲ, ನಾನು ಬಿಜಾಪುರದಲ್ಲಿ ಇದ್ದೆ ನಾನು. ಸೊ ನಂತರ ಏನಾಯ್ತು ಸರ್? ಅದ್ರ ನಂತರ ಏನಾಯ್ತು, ಅದನ್ನ ಆದ ಬಳಿಕ ನನಗೆ ನಾನು ಬೇಡ ಅಂತ ಹೇಳಿ ತಿಳ್ಕೊಂಡು ನಾನು ಭಾರತೀಯ ಜನತಾ ಪಕ್ಷಕ್ಕೆ ನಾನು ಸನ್ಮಾನ್ಯ BS ಯಡಿಯೂರಪ್ಪ ಸಾಹೇಬರು ಮತ್ತು ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು, ಜಗದೀಶ್ ಶೆಟ್ಟರ್ ನೇತೃತ್ವದಲ್ಲಿ, ಅನಂತ್ ಕುಮಾರ್ ಅವ್ರ ಎಲ್ಲರ ನೇತೃತ್ವದಲ್ಲಿ ನಾನು ಪಕ್ಷಕ್ಕೆ ಸೇರ್ಪಡೆ ಆಗಿದ್ದೀನಿ. ಅಂದ್ರೆ ಆ ಸಂದರ್ಭದಲ್ಲಿ 25 ಕೋಟಿ ಕೊಟ್ಬಿಟ್ಟಿದ್ರೆ ನೀವು MLC ಆಗ್ಬಿಡ್ತಿದ್ರಿ ಅಲ್ವಾ? ನೀವು ಬೇಡಿಕೆ 25 ಕೋಟಿ ಇದ್ರೆ ನಾನು ರಾಜಕಾರಣನೇ ಮಾಡ್ತಿದ್ದಿಲ್ಲಮ್ಮ. ಆ 25 ಕೋಟಿ ಇದ್ರೆ ನಾನು ರಾಜಕಾರಣ ಮಾಡ್ತೇನೆ. ಒಂದು ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗಿ ಒಬ್ಬ ವ್ಯಾಪಾರ ಮಾಡ್ಕೊತ ಐಷಾರಾಮ್ ಜೀವನ ನಾನು ಕಳಿಬಹುದಾಗಿತ್ತು. ಅಲ್ಲ ಸರ್, ಈ ಸಂಬಂಧ ಕೇಂದ್ರ ಸರ್ಕಾರಕ್ಕೆ ಪ್ರಕರಣವನ್ನ ದೂರು ಕೊಟ್ಟಿದ್ರಂತೆ, ಅದೇನಾಯ್ತು ಅಂತ? ಕೇಂದ್ರ ಸರ್ಕಾರದವರು ಅವಾಗ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇತ್ತು. ಆ ಸಂದರ್ಭದಲ್ಲಿ ಅವ್ರೆಲ್ಲರೂ ಬಂದು ಅವ್ರು ಎನ್ಕ್ವೈರಿ ಮಾಡ್ಕೊಂಡು ಹೋದ್ರು. ಆದ್ರೆ ಅದನ್ನೆಲ್ಲ ನಿಜ ಸಂಗತಿ, ಯಾಕಂದ್ರೆ ಮಾಧ್ಯಮದ ಮುಖಾಂತರ ಬಹಳ ಜನ ಬಂದು ಎಲ್ಲರಿಗೆ ಕೇಳ್ಕೊಂಡು ಹೋದ್ರು. ಹೌದು, ಅದು ಆಗಿದ್ದು ನಿಜ ಅಂತೇಳಿ ಹೇಳಿದ್ರು. ಅದ್ರ ಮುಂದೆ ಏನಾಯ್ತು ನನಗೆ ಗೊತ್ತಾಗಿಲ್ಲಮ್ಮ. ಏನು ಆಕ್ಷನ್ ಆಗ್ಲೇ ಇಲ್ವಲ್ಲ ಸರ್ ಹಾಗಾದ್ರೆ? ಏನು ಆಕ್ಷನ್ ಆಗಿಲ್ಲಮ್ಮ ಅದು. ಓಕೆ ಸರಿ, ಈಗ 4 ವರ್ಷದ ಹಿಂದಿನ ವಿಡಿಯೋ, ಈಗ ಆ ವಿಡಿಯೋ ಬಾಂಬ್ ಎಸೀತಾ ಇರೋದಕ್ಕೆ ಏನ್ ಕಾರಣ ಸರ್? ಈಗ ನೋಡಮ್ಮ, ಇವರು ಕುಮಾರಣ್ಣವರು ಮಾತಾಡಿದಂತೂ 100ಕ್ಕೆ 100 ಸತ್ಯದ. ಒಂದು, ಸನ್ಮಾನ್ಯ BS ಯಡಿಯೂರಪ್ಪರು ನಮ್ಮ ರಾಜ್ಯಾಧ್ಯಕ್ಷರು, ಮಾಜಿ ಮುಖ್ಯಮಂತ್ರಿಗಳು, ಅವರು ಯಾರ್ದೋ ಒಂದು ವಿಡಿಯೋ ಮಾಡಿ ಇವರು ಯಡಿಯೂರಪ್ಪನವ್ರು ಮಾಡಿದ್ದಾರೆ ಅಂತೇಳಿ ಇವ್ರು ಹೇಳ್ತಾರಲ್ಲ, ಇದನ್ನು ಸರಿನಾ? ಅಲ್ಲಮ್ಮ, ಇವ್ರು ಮಾಡಿದ್ದನ್ನ ತಾವು ಮುಚ್ಚಿಟ್ಕೊಂಡು ಈ ಸನ್ಮಾನ್ಯ BS ಯಡಿಯೂರಪ್ಪನವರೇ ಮಾತನಾಡಿದಾರೆ ಅಂತ ಹೇಳಿ ಅವ್ರ ಮೇಲೆ ಆರೋಪ ಮಾಡ್ತಾರಲ್ಲ, ಇದನ್ನು ಸರಿನಾ?
ಅಲ್ಲ ಸರ್, ನೀವು ಈಗ ಮಾತಾಡ್ತಿದ್ರಲ್ಲ ಸರ್, ಈಗ 4 ವರ್ಷದ ಹಿಂದೆನೆ ಈ ರೀತಿ ಆಗಿದ್ರೆ ಆಗ್ಲೇನೆ ನೀವು ಇದು ಸ್ಟ್ರಾಂಗ್ ಆಗಿ ನಿಂತ್ಕೊಳ್ಬೇಕಿತ್ತು. ಇವಾಗ ಬಿಜೆಪಿ ನಲ್ಲಿದ್ದೀರಿ, ಈಗ ಅವ್ರ ವಿರುದ್ಧ ಈ ರೀತಿ ಹೇಳೋದು ಸರಿನಾ? ಇದು ಸರಿ ಇದೆ ಅಮ್ಮ, ತಪ್ಪಂತ ಯಾರು ಹೇಳ್ತಾರಮ್ಮ ಇದನ್ನ? ಅವಾಗ ಯಾಕಂದ್ರೆ ಎಲ್ಲರೂ ಅವಾಗ ಕುಮಾರಸ್ವಾಮಿ ಅವರೇ ಒಪ್ಕೊಂಡ್ರು. ಅಲ್ಲ ಸರ್, ನೀವು ಅವಾಗ್ಲೇ ಸ್ಟ್ರಾಂಗ್ ಆಗಿ ನಿಂತ್ಕೊಳ್ಬೇಕಿತ್ತಲ್ವಾ ಅವ್ರ ವಿರುದ್ಧವಾಗಿ ಈ ರೀತಿ ಮಾಡ್ತಿದ್ದಾರೆ ಅಂತ? ಅಮ್ಮ ನಿಮ್ಗೆಲ್ಲರೂ ಗೊತ್ತಿದೆ, ಅಧಿಕಾರ ಸರ್ಕಾರ ಯಾರ್ದಿರ್ತಾರೆ ಅದನ್ನ ಮುಚ್ಚಿ ಹಾಕ್ಲಿಕ್ಕೆ ಬಹಳ ಜನ ಪ್ರಯತ್ನ ಮಾಡ್ತಾರ. ಅಲ್ಲ, ಸತ್ಯ ಯಾವತ್ತಿದ್ರು ಸತ್ಯನೇ ಅಲ್ವಾ ಸರ್? ಸತ್ಯನೇ ಅಮ್ಮ. ಈಗ ಸತ್ಯ ಈಗ ಹೊರಗೆ ಬಂದಿದೆ ನೋಡಿ, ಅದನ್ನ ಮಾಡ್ಬೇಕಂತ ಹೇಳಿ. ಅಲ್ಲ, 4 ವರ್ಷ ಬೇಕಾಯ್ತಾ ಸತ್ಯ ಹೊರಗೆ ಬರೋಕೆ? ಇಲ್ಲ, 4 ವರ್ಷದ ಅಮ್ಮ, ಒಂದೊಂದು 10 ವರ್ಷ ಆದ್ರೂ ಬಂದಿಲ್ಲ. ಆದ್ರೆ ಇದು 4 ವರ್ಷದಲ್ಲಿ ನಾವು ಅದನ್ನ ಯಾರು ಮಾತಾಡಿದ್ರು, ಇದನ್ನ ಯಾರು ಕುಮಾರಣ್ಣವ್ರು ಯಾರಿಗೆ ನಂಬಿ ಯಾರ ಜೊತೆ ಇದ್ರು ಅವ್ರನ್ನೇ ಇದನ್ನ ಸಿಡಿ ಮಾಡಿದ್ದನ. ಅಲ್ಲ ಸರ್, ಇವಾಗೇನೋ ಅವ್ರು ಆಡಿಯೋದೊಂದು ಬಿಡುಗಡೆ ಮಾಡಿದ್ರು ಅಥವಾ ನಿಮ್ ವಿರುದ್ಧ ಬೆದರಿಕೆ ಹಾಕಿದ್ರು ಅಂದ ತಕ್ಷಣ, ಅಥವಾ ನೀವು ಮೋಸ ಮಾಡಿದ್ರಿ ಅಂತ ಹೇಳಿದ ತಕ್ಷಣ ನೀವು ಈ ರೀತಿ ಸತ್ಯ ನುಡಿಯೋರು ಆಗ್ಲೇ ಸ್ಟ್ರಾಂಗ್ ಆಗಿ ನಿಂತ್ಕೊಳ್ಬಹುದಿತ್ತಲ್ಲ, ಈಗ ಯಾಕೆ ಅಂತ? ಅಮ್ಮ, ನನ್ನ ಜೈಮಾನದಲ್ಲಿ ನಾನು ಯಾರಿಗೂ ನಾನು ಮೋಸ ಮಾಡಿಲ್ಲ. ನಾನು ಬಹಳ ನಿಷ್ಠಾವಂತ ಕಾರ್ಯಕರ್ತ ಮತ್ತು ಬಹಳ ನಿಷ್ಠೆಯಿಂದ ನಾನು ನೇರ ನುಡಿ ನಂದು. ಯಾವಾಗ್ಲೂ ಹಿಂದೊಂದು ಮುಂದೊಂದು ಒಳಗೊಂದು ಹೊರಗೊಂದು ಮಾಡ್ತಕ್ಕಂತ ವ್ಯಕ್ತಿ ನಾನಲ್ಲ. ಆದ್ರೆ ನಾನು 4 ವರ್ಷ ನೀವು ಕೇಳೋದು ಸರಿ ಇದೆ. ಆದ್ರೆ 4 ವರ್ಷ ನಾವು ಸತತವಾಗಿ ಏನಾದ್ರೂ ಇದನ್ನ ಆಗ್ಬೇಕು ಅಂತ ಪ್ರಯತ್ನ ಮಾಡಿದ್ರು, ಆಗ್ಲಿಲ್ಲ ಅದನ್ನ. ಈಗ ಅದನ್ನ ಈ ಹೊರಗೆ ಬಂದಿದೆ. ಓಕೆ, ಮತ್ತೆ ಟೋಪಿ ಹಾಕಿದ್ರು ಅಂತ ಯಾಕೆ ಕುಮಾರಸ್ವಾಮಿ ಅವ್ರು ಹೇಳ್ತಾರೆ? ನೀವು ನೋಡಿದ್ರೆ ನಾನು ನಿಷ್ಠಾವಂತ ಸತ್ಯವಂತ ಅಂತೆಲ್ಲ ಹೇಳ್ಕೊಳ್ತೀರಿಯಪ್ಪ, ಕುಮಾರಸ್ವಾಮಿ ಅವ್ರಿಗೆ ಯಾಕೆ ಹಾಕಿಸ್ಬಿಡ್ತು ಅಂತ? ಈಗ ಅವ್ರು ಹೇಳ್ತಾರೆ, ಈಗ ಶಿವನಗೌಡ ನಾಯ್ಕಿಗೆ ನಾನು ಹೇಳಿದ್ದೀನಿ, ನಿಮ್ಗೆ ಹೇಳಿಲ್ಲ ಟೋಪಿ ಅಂತ ಹೇಳ್ತಾರೆ. ಅದು ಇವರು ಟೋಪಿ ವಿಜಯಪುರದಲ್ಲಿ ಒಬ್ರು ಟೋಪಿ ಹಾಕಿದ್ದಾರೆ ನಮಗೂ ಅಂತ ಹೇಳ್ತಾರೆ. ನಾನು ಅದನ್ನ ಹೇಳಿದ್ದೀನಿ. ನಾನು ಕುಮಾರಣ್ಣವ್ರಿಗೆ ಒಂದ್ ಮಾತು ಕೇಳಿದ್ ನಾನು ಬಯಸ್ತೀನಿ. ನಾನು ಬಹಳ ಹತ್ತಿರದಲ್ಲಿ ಇದ್ದವನಿದ್ದೀನಿ ಕುಮಾರಸ್ವಾಮಿ ಅವ್ರಿಗೆ. ಆದ್ರೆ ನಾನು ಇವತ್ತು ಭಾರತೀಯ ಜನತಾ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿದ್ದೀನಿ. ಕುಮಾರಣ್ಣವರು ವಿಜಯಪುರದಲ್ಲಿ ಒಬ್ಬ ನನಗೆ ವಿಜಯಗೌಡ ಪಾಟೀಲ್ ಟೊಪ್ಪಿಗೆ ಹಾಕ್ಯಾರ ಅಂತ ಹೇಳಿದಾರೆ ಒಂದು ಮಾಧ್ಯಮದ ಮುಖಾಂತರ. ಒಂದ್ ಕಡೆ ಹೇಳ್ತಾರೆ, ಒಂದ್ ಕಡೆ ಶಿವನಗೌಡ ನಾಯ್ಕರಿಗೆ ಹೇಳಿದೀನಿ ಅಂತ ಅವ್ರು ಹೇಳ್ತಾರೆ. ಓಕೆ, ಅಲ್ಲ ಸರ್, ಈಗ ನೀವು ಬಿಜೆಪಿಗೆ ಸೇರ್ಕೊಂಡು ಬರೋಬ್ಬರಿ 4-5 ವರ್ಷ ಆಯ್ತು ಬಂತಪ್ಪ. ಕೇಂದ್ರದಲ್ಲಿ ಬಿಜೆಪಿನೇ ಅಧಿಕಾರದಲ್ಲಿದೆ. ಕಂಪ್ಲೇಂಟ್ ಕೊಟ್ಟಿದೀವಿ ಅಂತೀರಿ, ಬಟ್ ಏನು ಅದ್ರ ಬಗ್ಗೆ ಗೊತ್ತೇ ಇಲ್ಲ ಅಂತೀರಿ. ಏನ್ ಕತೆ ಸರ್ ಇದು ಅಂತ? ಗೊತ್ತಿಲ್ಲ ಅಂತ ನಾನು ಹೇಳಿಲ್ಲಮ್ಮ, ಗೊತ್ತಿದೆ ನನಗೆ. ಅದು ಕಂಪ್ಲೇಂಟ್ ಈಗಾಗ್ಲೇ ಕಂಪ್ಲೇಂಟ್ ಆಗಿದೆ. ಕಂಪ್ಲೇಂಟ್ ಕೊಟ್ಟ ಮೇಲೆ ಏನಾಯ್ತು ಅನ್ನೋ ವಿಚಾರ ನಿಮ್ಗೆ ಗೊತ್ತೇ ಇಲ್ವಾ ಅಂತ ಕೇಳಿದೀನಮ್ಮ ನಾನು. ರಗಡ್ ಸರ್ ಏನಾಯ್ತು ಅಂತ ಕೇಳಿದೀನಿ. ಅವ್ರು ತನಿಖೆ ಯಾವ ಹಂತದಲ್ಲಿದೇನೋ ತಿಳ್ಕೊಳ್ಳೋ ಕುತೂಹಲನು ನಿಮ್ಗಿಲ್ವಾ? ಇದೆ ಅಮ್ಮ, ಕುತೂಹಲ ಇರೋದಲ್ಲ. ನನ್ಗೆ ಆಗಿದ್ದ ನೋವನ್ನ ನನಗೆ ಕುತೂಹಲ ಇರ್ತದಲ್ಲಮ್ಮ ಅದು. ಅಲ್ಲ, ಈಗ ಅವ್ರು ಆಡಿಯೋ ಬಾಂಬ್ ಎಸಿದ್ರು ಅಂತ ನೀವು ವಿಡಿಯೋ ಬಾಂಬ್ ಎಸಿಬೇಕು ಅಂತನಾ? ಅಸ್ತ್ರಕ್ಕೆ ಪ್ರತ್ಯಸ್ತ್ರ ಏನಾದ್ರು ಹೂಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಇದನ್ನ ಬಿಡುಗಡೆ ಮಾಡ್ತಿದ್ದೀರಿ. ನಾನು ಮತ್ತೊಬ್ಬರಿಗೆ ಕಾಲು ಎಳೆತಕ್ಕಂತ ಕೆಲಸ ನಾನು ಮಾಡಂಗಿಲ್ಲ. ಆದ್ರೆ ಅವ್ರು ಮಾಡಿದ್ದು ನಿಜ ಅದ. ಅವ್ರು ನಿಜ ಮಾಡಿದ್ದನ್ನ ಈಗ ಅದನ್ನ ಅಲ್ಲ, ಸುಮ್ಮನೆ ಜಸ್ಟ್ ಟಾಂಗ್ ಕೊಡೋಕೋಸ್ಕರ ಈ ವಿಡಿಯೋ ಬಿಡುಗಡೆ ಮಾಡ್ತಿರೋದಾ ಸರ್ ಅಂತ? ಇಲ್ಲಮ್ಮ, ಹಂಗ ನಾನು ಮತ್ತೊಬ್ಬರಿಗೆ ಒಂದು ನೋವಿಗೆ ಎಷ್ಟು ನೋವಾಗಿದೆ. ನಾನು 2 ಸಲ JDS ನಲ್ಲಿ ನಿಂತು, 1 ಸಲ ಬಿಜೆಪಿಯಲ್ಲಿ ನಿಂತು ಸೋಲನ ಅನುಭವಿಸಿದ್ದೇನೆ. ಅಲ್ಲ, ನೋವು 4 ವರ್ಷದಿಂದ ಯಾಕೆ ಸುಮ್ನಿದ್ರಿ? ಇವಾಗ ಟಾಂಗ್ ಕೊಡಕ್ಕೆ ಅಂತಾನೆ ಜನ ಮಾತನಾಡ್ಕೊಳ್ತಿದ್ದಾರೆ. ಈಗ ಒಂದು ಅಧಿಕಾರ ಇತ್ತಂದ್ರೆ ಅಧಿಕಾರ ಇದ್ದವ್ರ ಕೆಲಸ ಬಹಳ ಜಲ್ದಿ ಆಗ್ತಾವಮ್ಮ. ಅಧಿಕಾರ ಇದ್ದವ್ರಿಗೆ ಅಧಿಕಾರ ಇಲ್ಲ ಅಂದ್ರೆ ಕೆಲಸ ಆಗಂಗಿಲ್ಲ. ಅಲ್ಲ, ಕೇಂದ್ರದಲ್ಲಿ ಈಗ ಸರ್ ನಿಮ್ದೇ ಬಿಜೆಪಿ ಸರ್ಕಾರನೇ ಇತ್ತು, ತಕ್ಷಣ ಒಂದು ಆಕ್ಷನ್ ತೆಗೆದುಕೊಳ್ಬೋದಿತ್ತಲ್ವಾ ವಿಡಿಯೋ ಬಗ್ಗೆ ತನಿಖೆ ಆದ್ಮೇಲೆ? ಅದನ್ನ ಆಗಿತ್ತು. ಅನಂತಕುಮಾರ್ ಅವ್ರ ನೇತೃತ್ವದಲ್ಲಿ ಒಂದ್ಸರಿ ಅದನ್ನ ಆಗ್ಬೇಕಂತ ಹೇಳಿ ಏನೋ ಶುರು ಆಗಿತ್ತು. ಅವ್ರ ಆರೋಗ್ಯ ಸರಿ ಇಲ್ಲಾರ ಬಟ್ಟಿಗೆ ಅದನ್ನ ಅದಕ್ಕೆ ನೆನಗುತ್ತಿಗೆ ಬಿತ್ತು ಅದನ್ನ. ಹಾಗಾದ್ರೆ ಸರ್, ಅಧಿಕಾರಕ್ಕೋಸ್ಕರ ಯಾವ ಸಮಯದಲ್ಲಿ ಯಾವ ವಿಡಿಯೋ ಬೇಕಾದ್ರೆ ತಗೊಂಡು ಬಾಂಬ್ ಹಾಕ್ತೀರಾ ಅಂತ? ನಾನು ಅಂತ ಮನುಷ್ಯ ಅಲ್ಲ. ಆ ಮಾತನ್ನ ನೀವು ವಾಪಸ್ ತಗೊಂಡ್ಬಿಡ್ರಿ ಅದನ್ನ. ಮತ್ 4 ವರ್ಷದ ಹಿಂದಿನ ವಿಡಿಯೋ ಇವಾಗ ಯಾಕೆ ಸರ್ ಬಾಂಬ್ ಆಡಿಯೋ ಬಾಂಬ್ ಆಗ್ತಿರೋದು? ಯಾಕೆ ವಿಡಿಯೋ ಬಾಂಬ್? ಅಲ್ಲಮ್ಮ, ಯಡಿಯೂರಪ್ಪ ಸಾಹೇಬರು ಮಾತನಾಡ್ಲಾರ್ದೆ ಮಾತಾಡ್ಯಾರ ಅಂತ ಹೇಳಿ ಇವ್ರು ತೆಗಿತಾರೆ. ಇದನ್ನು ಸರಿನಾ? ಅಲ್ಲ ಸರ್, ಅದ್ರ ಬಗ್ಗೆ ತನಿಖೆ ಆಗ್ಲಿ ಅಂತ ಕೂಡ ಹೇಳ್ತಿದ್ರಲ್ಲ ಅವರು. ಯಾರು ಹೇಳ್ತಾರಮ್ಮ? ಅಲ್ಲ, ಕುಮಾರಸ್ವಾಮಿ ಅವರು ಅದನ್ನ ತನಿಖೆಗೆ ವಹಿಸ್ತೀನಿ ಅಂತಿದಾರಲ್ಲ. ಇದನ್ನು ತನಿಖೆಗೆ ವಹಿಸಲಿಲ್ಲ. ಇದನ್ನು ನಂದು ಅಲ್ಲ, ಅದು ಸುಳ್ಳಾಗಿದ್ಯೋ ಸತ್ಯ ಆಗಿದ್ಯೋ ತನಿಖೆ ಆಗ್ಲಿ ಬಿಡಿ, ಅದರಿಂದ ಬಹಿರಂಗ ಆಗುತ್ತಲ್ವಾ ಏನೇ ವಿಚಾರ ಅಂತ ಹೇಳ್ತೀನಮ್ಮ ನಾನು. ನಂದು ತನಿಖೆ ಆಗ್ಲಿ. ನಾವು ಅವ್ರು ಹೆಂಗ್ ತನಿಖೆ ಆಗ್ಲಿ ಅಂತ ಹೇಳ್ತಾರೆ ಮುಖ್ಯಮಂತ್ರಿಗಳು, ಹಂಗೆ ನಂದು ಒಂದು ತನಿಖೆ ಆಗ್ಲಿ. ಓಕೆ, ಅಂದ್ರೆ 4 ವರ್ಷದ ಹಿಂದಿನ ವಿಡಿಯೋನ ಇವಾಗ ಕೆದಕ್ತಾ ಇರೋದು ಯಾಕೆ? ಅಂದ್ರೆ ರಾಜಕೀಯ ದಾಳವಾಗಿ ಈ ವಿಡಿಯೋನ ಉಪಯೋಗಿಸ್ಕೊಳ್ತಿದಾರ ಅಂತ? ಅದನ್ನ ನೀವು ಅದನ್ನ ಸರಿಯೋ ತಪ್ಪು ಅನ್ನೋದನ್ನ ನಾನು ಹೇಳೋದು ಸರಿ ಅಂತಂಗಿಲ್ಲ. ಅದನ್ನ ನನಗೆ ನೋವಾಗಿದೆ, ಅದನ್ನ ಮಾಡಕತ್ತಾರ. ಅಲ್ಲ ಸರ್, ನೋವಾಗಿದ್ರೆ ಇಷ್ಟು ದಿನ ಸಹಿಸ್ಕೊಂಡು ಯಾಕಿದ್ರಿ? ಈಗ ಆಡಿಯೋ ಬಿಡುಗಡೆ ಮಾಡಿದ ತಕ್ಷಣ ವಿಡಿಯೋ ಬಿಡುಗಡೆ ಮಾಡ್ತಾ ಇರೋದು ಎಷ್ಟು ಮಟ್ಟಕ್ಕೆ ಸರಿ? ಅಲ್ಲಮ್ಮ, ನಾನು ಒಂದೇ ಪ್ರಶ್ನೆ ಕೇಳೋದ್ನಲ್ಲ ನಿಮಗೆ. ಇವತ್ತು ಯಡಿಯೂರಪ್ಪನವರು ಮಾತನಾಡಿದಾರೆ ಅಂತ ಹೇಳಿ ಸುಳ್ಳು ಹೇಳ್ತಾರೆ ಇವರು. ಇದನ್ನು ಸರಿನಾ ಅಂತ ನಾನು ಕೇಳ್ತೀನಿ. ಅಂದ್ರೆ ನಿಮ್ಗೆ ಆಡಿಯೋ ಬಿಡುಗಡೆ ಮಾಡಿದ್ದಾರೆ ಅಂತ ನೋವಲ್ಲಿ ಈ ವಿಡಿಯೋ ಬಿಡುಗಡೆ ಮಾಡ್ತಿರೋದಾ?
ಹಂಗೇನಿಲ್ಲ ರಾಜಕಾರಣದಲ್ಲಿ ಬಂತು ಯಾರು ಸತ್ಯ ಹರಿಶ್ಚಂದ್ರ ಅಂತ ತಿಳ್ಕೊಂಡು ಈಗ ಬಿಜೆಪಿ ಅವರು 50 ಕೋಟಿ 25 ಕೋಟಿ 100 ಕೋಟಿ ಅಂತ ಹೇಳಿ ಹೇಳ್ತಾರಲ್ಲ, ಇದನ್ನ ಸರಿನಾ? ಅಲ್ಲ ಸರ್, ಅದಕ್ಕೆ ಸೂಕ್ತ ದಾಖಲೆ ಕೊಡ್ತೀವಿ, ತನಿಖೆ ಆಗ್ಲಿ ಅಂತ ಕೂಡ ಅವ್ರು ಹೇಳ್ಕೊಡ್ತಾರೆ. ಅದನ್ನು ತನಿಖೆ ಆಗ್ಲಿ. ಬಿಜೆಪಿ ಅವರು ಯಾರು MLA ಗಳು ಯಾರಿಗೆ ಆಮಿಷ ಒಡ್ಡಿದ್ದಾರೆ, ಯಾರಿಗೆ 50 ಲಕ್ಷ ಕೊಟ್ಟಿದ್ದಾರೆ ಅದನ್ನ ಹೇಳಿ. ಮತ್ತೆ ಅದ್ರ ಜೊತೆಯಲ್ಲಿ ಇನ್ನೊಂದು ಹೇಳ್ತಾರೆ ಏನಂತಂದ್ರೆ, ದೇವಾನಂದ್ ಚೌಹಾಣ್ ಅವ್ರಿಗೆ ಬೆದರಿಕೆ ಹಾಕ್ತಾರ ಅಂತ ಹೇಳ್ತಾರೆ. ಯಾರಿಗೆ ನಾವು ದೇವಾನಂದ್ ಚೌಹಾಣ್ ಅವರು ನಾವು ಇಬ್ರು ಕೂಡ ಆತ್ಮೀಯರಿದ್ದೀವಿ. ದೇವಾನಂದ್ ಚೌಹಾಣ್ ಅವ್ರು ನನ್ನ ಮನೆಗೆ ಬರ್ತಾರೆ, ನಾ ಅವ್ರ ಮನೆಗೆ ಹೋಗ್ತೀನಿ. ಅವ್ರಿಗೆ ಬೆದರಿಕೆ ಹಾಕಕ್ ಆಗುತ್ತಾ? ಸರ್ ಈಗ ತನಿಖೆ ಆಗ್ತಾ ಇದೆ ಅಂದ್ರಲ್ಲ ಸರ್, ಅದ್ರ ಫಾಲೋ ಅಪ್ ಅಲ್ಲಿ ಆಗ್ಲಿ ತನಿಖೆ ನಂದು ಆಗ್ಲಿ ಅದ್ರ ಜೊತೆ. ಸರ್ ಈಗ ನಿಮ್ ಕೇಸ್ ಇದೆಯಲ್ಲ ಸರ್, ಅದ್ರ ಫಾಲೋ ಅಪ್ ಅಲ್ಲಿ ಇದ್ರ ನೀವು ಅಂತ? ಅದನ್ನ ನೋಡಮ್ಮ, ನನಗ ಫಾಲೋ ಅಪ್ ಅಲ್ಲಿ ಇದ್ದೆ ನಾನು. ಅದನ್ನ ಮುಂದೆ ಇವರು ಸನ್ಮಾನ್ಯ ಅನಂತಕುಮಾರ್ ಕೇಂದ್ರ ಸಚಿವರು ಇದು ಆದ ನಂತರ ನಮಗೊಂದು ಸ್ವಲ್ಪ ಮನಸ್ಸಿಗೆ ನೋವಾಗಿ ನಾವು ಅದನ್ನ ಮುಂದೆ ಇದು ಮಾಡಿಲ್ಲ. ಅದು ಈಗ ಹೊರಗೆ ಬಂದಿದೆ. ಅಂದ್ರೆ ನಿಮಗ್ ನೋವಾಗಿದ್ದನ್ನೆಲ್ಲ ಸಹಿಸ್ಕೊಂಡು ಈಗ ಬಾಂಬ್ ಹಾಕ್ತಿದ್ರಲ್ಲ ಸರ್, ವಿಡಿಯೋ ಬಾಂಬ್ನ, ಅಂದ್ರೆ ಈಗ ಮತ್ತೊಬ್ರು ಕಾಲ್ ಎಳೆಯುತ್ತಾನೆ ಇದು? ಮತ್ತೊಬ್ಬರು ಕಾಲ್ ಎಳೆಯೋದಲ್ಲ, ಮತ್ತೊಬ್ಬರಿಗೆ ಏನು ನೋವಾಗಿದೆ, ಎಷ್ಟು ನೋವಾಗಿದೆ. ಚುನಾವಣೆಯಲ್ಲಿ ನಾನು ಸೋತು 2 ಸಲ ನಾನು 2008 2013 ನಿಷ್ಠಾವಂತ ಒಬ್ಬ ಕಾರ್ಯಕರ್ತರಾಗಿ ಯಾರು ನಮ್ಮ ಅಣ್ಣ ಅಂದ್ರೆ ಕುಮಾರಣ್ಣ ಅಂತಕ್ಕಂಥ ಭಾವನೆಯಿಂದ ನಾನು ಇದ್ದೆ. ಅವಾಗ ಕುಮಾರಣ್ಣ ಅವ್ರಿಗೆ ನಮ್ದು ಏನಾಯ್ತು ಪರಿಸ್ಥಿತಿ ಒಂದ್ ದಿವಸ ವಿಚಾರ ಮಾಡಿದ್ರ ಈ ಚುನಾವಣೆ ಅಂದ್ರೆ ಹೆಂಗೆ ಆಗ್ತದ ಅದನ್ನೆಲ್ಲ ಮಾಧ್ಯಮದ ಮುಂದೆ ಹೇಳಲಿಕ್ಕೆ ಆಗಂಗಿಲ್ಲ ನನಗೆ. ಅಂದ್ರೆ ಸೋಲಿನ ಹತಾಶೆಲಿ ವಿಡಿಯೋ ಬಿಡುಗಡೆನಾ ಅಂತ? ಇಲ್ಲ, ನೀವು ಅದನ್ನ ಪದೇ ಅದನ್ನೇ ಕೇಳಿದ್ರೆ ನಾನು ಏನ್ ಹೇಳಮ್ಮ, ನಾನು ಸೋಲಿನ ಹತಾಶೆ ಅಂತ ಹೇಳಿಲ್ಲ. ಈಗ ಜನರಿಗೆ ಸಹಜವಾಗಿ ಕುತೂಹಲ ಮೂಡುತ್ತೆ, 4 ವರ್ಷ ಇಲ್ದಿದ್ದ ವಿಡಿಯೋ ಈಗ ಯಾಕಪ್ಪ ಅಂತ. ಆಗಂಗಿಲ್ಲ ಕಮ್ಮ, ಆಗ್ತಾವ, ಯಾಕಾಗುದಿಲ್ಲ? ಯಾಕೆ ಆಗ್ಯವಲ್ಲ, ರಗಡ್ ತನಿಖೆ ಆಗ್ತದವಲ್ಲ ಸರ್. ಈಗ 4 ವರ್ಷ ಕಳೆದೋಗಿದೆ, ನಿನ್ನೆ ಮೊನ್ನೆ ಆಗಿದ್ದ ಕೇಸ್ಗಳಿಗೆ ಸಾಕ್ಷಿ ಹುಡ್ಕೋದ್ ಕಷ್ಟ. ಈಗ 4 ವರ್ಷ ಕಳೆದೋಗಿದೆ, ಈಗ ಸಾಕ್ಷಿ ನಾಶ ಆಗಿರಲ್ವಾ ಸರ್? ಸಾಕ್ಷಿ ಈಗಾದ್ರೂ ಸಾಕ್ಷಿ ಇದೆ ನನ್ನ ಹತ್ರ. ನಮ್ಮ ಕಾರ್ಯಕರ್ತರು ಎಷ್ಟು ಜನ ಹೋಗಿದ್ರು ಎಲ್ಲರೂ ಬಂದು ಸಾಕ್ಷಿ ಹೇಳಕ್ಕೂ ತಯಾರಿದ್ದಾರೆ. ಸರ್ ಹಾಗಾದ್ರೆ ಕೇಂದ್ರ ಸರ್ಕಾರ ಕೊಟ್ಟಿದ್ರಲ್ಲ ಸರ್ ಈ ಕೇಸ್ನ, ತನಿಖೆನಲ್ಲಿ ಸಾಕ್ಷಿಗಳನ್ನೆಲ್ಲ ಪೂರಕವಾಗಿ ಕೊಟ್ಬಿಟ್ಟಿದ್ರೆ ಕೇಸ್ ಇತ್ಯರ್ಥ ಆಗೋಗ್ತಿತ್ತಲ್ಲ. ಸಾಕ್ಷಿ ಈಗಾಗಲೇ ಸಾಕ್ಷಿಗಳನ್ನ ಬರವಣಿಗೆ ಮುಖಾಂತರ ತಗೊಂಡಿದ್ದಾರೆ. ಅಲ್ಲ ಸರ್, ನಿನ್ನೆ ಯಡಿಯೂರಪ್ಪನವ್ರಿಗೆ ಅಂದ್ರೆ ಆಡಿಯೋ ಬಿಡುಗಡೆ ವಿಚಾರ ಆಯ್ತು, ತದನಂತರದಲ್ಲಿ ನೀವು ಇದನ್ನ ಚಿಂತನೆ ಮಾಡ್ತಿದ್ದೀರಿ ಅಲ್ವಾ? ಹಾಗಾದ್ರೆ ನಾನು ಚಿಂತನೆ ಮಾಡೋ ಪ್ರಶ್ನೆ ಬರ್ತದಮ್ಮ, ನನ್ನ ಜಾಗದಲ್ಲಿ ಇದ್ರೆ ನೀವು ಮಾಡ್ತಿದ್ದೀರಿ ಅದನ್ನ. ಸರ್ ಅಂದ್ರೆ 4 ವರ್ಷದ ನಂತರ ಯಾಕೆ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಅದನ್ನೇ 4 ವರ್ಷ ಅಂದ್ರೆ ನಾನು ಏನ್ ಹೇಳಮ್ಮ, 15-20 ವರ್ಷಗಳಿಂದ ತನಿಖೆ ಈಗ ಶುರು ಆಗಿದಾವ, ಅದನ್ನ ಏನ್ ಮಾಡಕ್ ಸಾಧ್ಯ ಇದೆ ಅದನ್ನ? ಓಕೆ, ಥ್ಯಾಂಕ್ ಯು ಸರ್. ಪಬ್ಲಿಕ್ ಟಿವಿಯೊಂದಿಗೆ ಮಾತನಾಡಿದಕ್ಕಾಗಿ. ಇಷ್ಟೊತ್ತು ವಿಜುಗೌಡ ಪಾಟೀಲ್ ರವರು ಪಬ್ಲಿಕ್ ಟಿವಿಯೊಂದಿಗೆ ಮಾತನಾಡಿದ್ರು. ವಿಡಿಯೋ ಪ್ರಕರಣವನ್ನು ನಾವೀಗ ಅಂದ್ರೆ ಈಗ ವಿಡಿಯೋ ಬಾಂಬಿನ BJP ಕಡೆಯಿಂದ ಎಸ್ತಿರುವಂಥದ್ದು ಏನಾಗುತ್ತೋ ತನಿಖೆ ಮೂಲಕ ಗೊತ್ತಾಗಬೇಕು.